ಬಾ ಬನ್ನಿ ಸರ್ ಬನ್ನಿ ಬಾ ಒಳಗಡೆ ನಿಂತು ಕಾಫಿ ಆಯ್ತು ಸರ್ ನಿಮ್ದಾಯ್ತಾ ಗ್ಯಾಸ್ ಪ್ರಾಬ್ಲಮ್ಮು ಎಲ್ಲ ಹಾಕ್ಬಿಡ್ಲಾ ಟಮಾಟೆ ಹಣ್ಣು ಕಟ್ ಮಾಡಿದ್ವಿ ಕಂಪ್ಲೀಟಾಗಿ ಇವತ್ತು ನಿಜವಾಗ್ಲೂ ಅಡುಗೆ ಒಲೆಯಲ್ಲಿ ಅಡುಗೆ ಆಗ್ತಾ ಇದೆ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿದಿನ ನಮ್ಮ ತಂದೆಯವರು ಪಾಪ ಎಲ್ರಿಗೂ ಅಡುಗೆ ಮಾಡ್ತಾರೆ, ನಮ್ಮ ತಾಯಿಯವರು ಅಡುಗೆ ಮಾಡ್ತಾರೆ. ಸೊ ಬರೀ ಒಂದು ವಿಡಿಯೋ ನೋಡಿದಷ್ಟು ಈಸಿ ಅಲ್ಲ. ಪ್ರತಿದಿನ 3 ಟೈಮು ಈ ಥರ ಬೇಯಿಸ್ತಾನೆ ಇರಬೇಕು. ಇದು ಏನೋ ಭಗವಂತ ಕೊಟ್ಟಿರುವಂಥ ಶಕ್ತಿ. ನಮ್ಮನ್ನು ಆಯ್ಕೆ ಈ ಒಂದು ಕೆಲಸಕ್ಕೆ ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ಪುಣ್ಯ. ಸೊ ಅದಕ್ಕೆ ಈ ಸೇವೆನ ನಿಸ್ವಾರ್ಥವಾಗಿ ಮಾಡುವಂಥ ಪ್ರಯತ್ನ. ಎಲ್ಲರೂ ಮನಸ್ಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ. ಈ ಥರದ ಪುಣ್ಯದ ಕೆಲಸಗಳನ್ನ ಎಲ್ಲರೂ ಮಾಡೋದಕ್ಕಾಗಲ್ಲ. ಭಗವಂತನ ಆಶೀರ್ವಾದ ಇದ್ದವ್ರು ಅಷ್ಟೇ ಮಾಡೋದಕ್ಕೆ ಸಾಧ್ಯ. ಕೆಲವೊಂದು ಕಡೆ ಆ ಒಂದು ಸ್ಥಾನಕ್ಕೆ ನಮಗೆ ದೇವ್ರ ಆಶೀರ್ವಾದ ಮಾಡಿರೋದು ತುಂಬ ಸಂತೋಷ ಆಗುತ್ತೆ. ಒಲೆಯಲ್ಲಿ ಇಷ್ಟು ಜನರಿಗೆ ಮಾಡಿರೋ ಅನುಭವ ತುಂಬ ಕಮ್ಮಿ ನಮಗಿರೋದು. ಯಾಕೆಂದರೆ ಗ್ಯಾಸಲ್ಲಾದರೆ ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಒಂದೇ ಸಮ ಉರಿತಾ ಇರುತ್ತೆ, ಅದಕ್ಕೆ ತಕ್ಕಂಗೆ ಅಡುಗೆ ಆಗಬೇಕು. ಆದರೆ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಇವತ್ತು. ನಾನು ಒಂದು ಸ್ವಲ್ಪ, ಯಾಕಂದರೆ ಇಷ್ಟು ದಿನ ಗ್ಯಾಸಲ್ಲಿ ಮಾಡಿದ್ನಷ್ಟೇ ಊಟ ಮಾಡ್ತಿದ್ವಲ್ಲ ನಾವೆಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಟೇಸ್ಟ್ ಯಾವ ಥರ ಬರ್ಬೋದು ಒಲೆ ಅಡುಗೆದು ಅಂತ ಒಂಚೂರು ಚೆನ್ನಾಗಿ ಬೇಯಲಿ ಕಣಪ್ಪ. ಯಾಕಂದರೆ ಅದು ಹೀಟ್ ಒಂದು ಟೈಮ್ಗೆ ಮಿನಿಮಮ್ ಅಂದ್ರೂ 200 ಜನ ಊಟ ಮಾಡಬೇಕು. 200 ಜನ ಒಂದು ಟೈಮ್ಗೆ ಊಟ ಮಾಡಬೇಕು ಅಂದರೆ ಪ್ರತಿದಿನ 500ರಿಂದ 600 ಜನಕ್ಕೆ 3 ಟೈಮ್ಗೆ ಊಟ ಆಗಲೇಬೇಕು. ಕೊನೆಗೂ ಗ್ಯಾಸಿನ ಅಭಾವದಿಂದ ತುಂಬಾ ಶ್ರಮ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ಪ್ರತಿದಿನ ಇದೇ ಥರ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆದರೂ ಕೂಡ ನೋಡೋಣ ಯಾವ ಥರ ನಮಗೆ ದೇವ್ರ ಶಕ್ತಿ ಕೊಡ್ತಾರೋ ಏನೋ, ನಮ್ಗೆ ಗೊತ್ತಿಲ್ಲ. ಈ ಪ್ರಯತ್ನ ನಿಲ್ಬಾರ್ದು. ಯಾಕಂತ ಹೇಳಿದ್ರೆ ಎಷ್ಟೇ ಕಷ್ಟ ಆದರೂ ಕೂಡ ಅಲ್ಲಿರೋ, ಅಂದರೆ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು, ನೆಮ್ಮದಿಯಾಗಿರ್ಬೇಕು ಅಂದರೆ ನಾವು ಶ್ರಮ ಪಡಲೇಬೇಕು. ಸೊ ಈ ವಿಡಿಯೋ ಇಷ್ಟ ಆದರೆ ಕನಿಷ್ಠ ಪಕ್ಷ ಒಂದು 4 ಜನಕ್ಕೆ ವಿಡಿಯೋ ಶೇರ್ ಮಾಡಿ. ನೀವು ಕೂಡ ಈ ಆಶ್ರಮಗಳಿಗೆ ಭೇಟಿ ಕೊಡಿ. ಜನಸ್ನೇಹಿ ಅಂತಾನೆ ಅಲ್ಲ, ಸಾಕಷ್ಟು ಸಂಸ್ಥೆಗಳಿಗೆ ಇವತ್ತು ತುಂಬಾನೇ ಕಷ್ಟ ಬಂದು ಒದಗಿದೆ ಅಂತಾನೆ ಹೇಳ್ಬೋದು. ಅನಾಥಾಶ್ರಮಗಳಾಗಿರ್ಬೋದು, ಅಥವಾ ಮಠಗಳಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಹಾಸ್ಟೆಲ್ಗಳಾಗಿರ್ಬೋದು. ತುಂಬಾ ಕಷ್ಟ ಆಗ್ತಿದೆ. ಅದು ಸುಮ್ಮನೆ ಹೇಳ್ಕೊಳಕ್ಕಾಗಲ್ಲ. ಪ್ರತಿಯೊಬ್ರು ವಿಡಿಯೋ ಮಾಡಿ ನಿಮ್ಗೆ ತೋರ್ಸೋದಕ್ಕೂ ಆಗಲ್ಲ. ಸೊ ಪ್ರತಿಯೊಬ್ರು ಕೂಡ ಈ ಸಂದರ್ಭದಲ್ಲಿ ಎಲ್ರೂ ಕೂಡ ಕೈ ಜೋಡಿಸಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿಯವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಈ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಹೊಸದಾಗಿ. ಗ್ಯಾಸ್ ಅಲ್ಲಿ ಇಲ್ದಲೆ ಇವಾಗ ಒಲೆಯಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ.
ಈ ಕೆಲಸ ಇಷ್ಟ ಆದ್ರೆ ಈ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ತಾವೆಲ್ಲ ಕೇಳ್ತಾ ಇರ್ತೀರಾ ವಿಡಿಯೋಗಳಲ್ಲಿ ನಿಮ್ಮ ತಂದೆ ತಾಯಿ ಯಾರು, ಏನ್ ಮಾಡ್ತಾರೆ. ಪ್ರತಿ ಒಂದ್ ಸಾತಿನೂ ನಿಮ್ಗಳ ಬಗ್ಗೆ ಮಾತ್ರ ವಿಡಿಯೋ ಹಾಕಿರ್ತೀರಾ. ದಯವಿಟ್ಟು ನಿಮ್ ತಂದೆ ತಾಯಿ ವಿಡಿಯೋ ತೋರಿಸಿ ಅಥವಾ ನಿಮ್ ತಂದೆ ತಾಯಿನ ತೋರಿಸಿ ಅಂತ ಸಾಕಷ್ಟು ಜನ ಮನವಿಯನ್ನ ಸಲ್ಲಿಸಿದ್ರಿ. ಸೊ ಸಾಕಷ್ಟು ಜನರ ಒಂದು ಪ್ರಶ್ನೆಗೆ ಉತ್ತರ ಇವತ್ತು ನಮ್ಮ ತಂದೆ ಮತ್ತೆ ನಮ್ಮ ತಾಯಿಯವರು. ಸೊ ಇಲ್ಲೇ ಜನಸ್ನೇಹಿ ಆಶ್ರಮದಲ್ಲೇ ಅಡಿಗೆ ಕೆಲಸ ಮಾಡ್ತಾರೆ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ತಂದೆ ತಾಯಿಗೆ ಒಂದು ಧನ್ಯವಾದಗಳನ್ನ ತಿಳಿಸಿ. ಕಾರಣ ಏನಂತ ಹೇಳಿದ್ರೆ ಈ ವಯಸ್ಸಲ್ಲೂ ಕೂಡ ಹುಷಾರಿಲ್ಲ ಅಂದ್ರೂ ಕೂಡ ಇಲ್ಲಿರೋ ಎಷ್ಟೋ ದೇವ್ರ ಮಕ್ಕಳಿಗೆ ಅಡಿಗೆ ವ್ಯವಸ್ಥೆ, ಊಟದ ವ್ಯವಸ್ಥೆನ ತುಂಬಾ ಕಷ್ಟಪಟ್ಟು ಮಾಡ್ತಾರೆ. ನನ್ನ ಒಂದು ಏಳಿಗೆಗಾಗಿ ತುಂಬಾ ಕಷ್ಟಪಡ್ತಿದ್ದಾರೆ, ಶ್ರಮ ಬೀಳ್ತಿದ್ದಾರೆ. ಇವಾಗ ಆರಾಮಾಗಿ ಇರೋಂತ ಏಜ್ ಅಲ್ಲೂ ಕೂಡ ತುಂಬಾ ಶ್ರಮ ಪಟ್ಟು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅಡಿಗೆ ಕೆಲಸ ಮಾಡ್ತಿದ್ದಾರೆ. ಸೊ ನನ್ನ ಕಡೆಯಿಂದ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾರಿಗೆಲ್ಲ ನಮ್ಮ ತಂದೆ ತಾಯಿ ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡ್ಬಿಡಿ, ಇವರೇ ನಮ್ಮ ತಂದೆ ತಾಯಿ. ಸೊ ಈ ಜನ್ಮದಲ್ಲಿ ಇವ್ರನ್ನ ನಾನು ತಂದೆ ತಾಯಿಗೆ ಪಡೆದಿದ್ದಕ್ಕೆ ತುಂಬಾ ಪುಣ್ಯ ಅಂತ ಭಾವಿಸ್ತೀನಿ, ಜೊತೆಗೆ ಖುಷಿ ಪಡ್ತೀನಿ. ಒಳ್ಳೇದಾಗ್ಲಿ ಎಲ್ರಿಗೂ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ. ಜೊತೆಗೆ ನಮ್ಮ ತಂದೆ ತಾಯಿಯವ್ರಿಗೆ ನಿಮ್ಮ ಒಂದು ಧನ್ಯವಾದ ತಿಳಿಸ್ಲಿ ಅಂತ ಕೇಳ್ಕೊತೀನಿ ಪ್ರೀತಿಯಿಂದ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಇನ್ನೊಂಚೂರುನಾ ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇದನ್ನೆಲ್ಲ ನೋಡಿದ್ಮೇಲೆ ನನಗನ್ಸ್ತಾ ಇರೋದೇನು ಗೊತ್ತಾ, ಮನುಷ್ಯ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅನ್ನ ತಿನ್ನಕ್ಕೆ ತಲೆ ಬಾಗ್ಲೇಬೇಕಲ್ವ ಅಣ್ಣ. ಸೊ ಎಷ್ಟು ಕೋಟಿಗಿದ್ರು, ಎಷ್ಟು ಕೋಟಿ ಆಸ್ತಿ ಮಾಡಿದ್ರು, ನೂರಾರು ಕೋಟಿಗೆ ಬೆಲೆ ಬಾಳ್ತಿದ್ರು, ಅನ್ನ ತಿನ್ನಕ್ಕೆ ತಲೆ ಬಾಗ್ಲೇಬೇಕು. ಈ ಸತ್ಯನ ಎಲ್ಲ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು. ಹಾ 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 ಸಾಕಾ ಸಾಕಾ
ನಿಜವಾಗ್ಲೂ ಕೇವಲ ಒಂದು ದಿನದ ಸಮಸ್ಯೆ ಅಲ್ಲ, ಅಥವಾ ಒಂದು ಹೊತ್ತಿನ ಸಮಸ್ಯೆ ಅಲ್ಲ. ವರ್ಷದಲ್ಲಿ 365 ದಿನನೂ ಕೂಡ ಈ ರೀತಿ ಪ್ರಸಾದದ ವ್ಯವಸ್ಥೆ ಪ್ರತಿಯೊಬ್ಬರೂ ದೇವ್ರ ಮಕ್ಳಿಗೆ ಇರಬೇಕಾಗತ್ತೆ. ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ, ಜಸ್ಟ್ ಕೂತಿದ್ದ ಜಾಗದಲ್ಲೇ 1 ಸೆಕೆಂಡ್ ಇದನ್ನ ನಿಮ್ಮ ಮನಸ್ಸಲ್ಲಿ ಇದು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ನಿಮಿಷ ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ. ಎಷ್ಟು ಕಷ್ಟ ಇರುತ್ತೆ ಅಂತ ತಮಗೆ ಗೊತ್ತಿರುತ್ತೆ. ನಿಜವಾಗ್ಲೂ ಸಂಸಾರ ಮಾಡಿ ಕಷ್ಟ ಸುಖ ನೋಡಿರೋಂಥವ್ರಿಗೆ ಈ ವಿಡಿಯೋ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ ಎಷ್ಟು ಕಷ್ಟ ಇದೆ ಅಂತ. ಕೆಲವು ಅವಿವೇಕಿಗಳಿಗೆ ಇದು ಅರ್ಥ ಆಗದೆ ಇರ್ಬೋದು, ಬೇಜಾರಾಗ್ಬೋದು, ಗೊತ್ತಿಲ್ಲ ನನಗೆ. ಸೊ ದಯವಿಟ್ಟು ಈ ಥರದೊಂದು ಶ್ರಮದ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. 100 ಜನ ದಾಸೋಹ ಮಾಡ್ತಾ ಇದ್ದಾರೆ. ಅದೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ. ಎಲ್ಲರೂ ಪಾದಗಳಿಗೆ ನಮಸ್ಕಾರ. ಒಳ್ಳೇದಾಗ್ಲಿ. ಧನ್ಯವಾದ. ಶನೇಶ್ವರ ಒಳ್ಳೇದು ಮಾಡಲಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.